ಯುಗಾದಿ ಅಮಾವಾಸ್ಯ ಸೂರ್ಯ ಗ್ರಹಣ ಸಂಭವಿಸ್ತಾ ಇರೋದು. ಇದ್ರ ಬಗ್ಗೆ ಅನೇಕ ಹೇಳಿದ್ರು, ಅನೇಕ ಕಡೆಗಳಲ್ಲಿ ಅನೇಕ ರೀತಿಯಾದಂಥ ಸಮಸ್ಯೆಗಳಾಗುತ್ತೆ ಅಂತ ಹೇಳಿ. ಬಟ್ ಸೂರ್ಯ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಅನೇಕರು ಅನೇಕ ರೀತಿಯಾದಂಥ ಪ್ರಶ್ನೆಗಳನ್ನು ಗಾಬರಿ ಆಗ್ತಾರೆ. ಬಟ್ ಕೆಲವರು ಹೇಳ್ತಾರೆ ಇಲ್ಲ, ಇದು ಪ್ರಾಕೃತಿಕವಾಗಿ ನಡೆಯುವಂಥದ್ದು, ಇದಕ್ಕೇನು ಅಷ್ಟೊಂದು ಗಾಬರಿ ಆಗಬೇಡಿ ಅಂತ ಅವರವರ ಯೋಚನೆಗೆ ತಕ್ಕಂತೆ. ಯುಗಾದಿ ಮುನ್ನಾ ದಿನವೇ ವರ್ಷದ ಮೊದಲ ಸೂರ್ಯಗ್ರಹಣ. ಭಾರತದಲ್ಲಿ ಸೂರ್ಯಗ್ರಹಣ ಗೋಚರವಾಗೋದಿಲ್ಲ. ಅದಕ್ಕೂ ಒಂದು ವಾದ ಇದೆ. ಇಡೀ ಭೂಮಂಡಲಕ್ಕಿರೋದೇ ಒಂದು ಸೂರ್ಯ, ಅದು ಗೋಚರ ಆಗಲ್ಲ ಅಂದರೆ ಅದರ ಪರಿಣಾಮ ಇರಲ್ವಾ ಅಂತ ಕೇಳ್ತಾರೆ. ಅಮೆರಿಕಾದಲ್ಲಿ ಸೂರ್ಯಗ್ರಹಣ ಗೋಚರವಾಗುತ್ತೆ. ಯುಗಾದಿ ಮುನ್ನಾ ದಿನ ಸೂರ್ಯಗ್ರಹಣ ಇರೋದ್ರಿಂದ ಮಹತ್ವವನ್ನು ಪಡ್ಕೊಳ್ತಾ ಇದೆ ಅನ್ನುವಂಥ ಮಾತುಗಳನ್ನು ಅನೇಕ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ. ಸೊ ಯುಗಾದಿ ಮುನ್ನಾ ದಿನ ಗ್ರಹಣ ಬಂದಿರೋದ್ರಿಂದ ಏನು ಎತ್ತ ಅನ್ನುವಂಥದ್ರ ಒಂದಿಷ್ಟು ಡೀಟೇಲ್ಸನ್ನು ನೋಡ್ಬಿಡೋಣ. ಮೊದಲನೇದಾಗಿ ಸೂರ್ಯಗ್ರಹಣ, ಯುಗಾದಿಯ ಹಿಂದಿನ ದಿನ ಸೂರ್ಯಗ್ರಹಣ ಅಂತಕ್ಕಂಥ ಒಂದು ಆತಂಕದ ವಾತಾವರಣ ಎಲ್ಲ ಕಡೆಯಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಸಾರ್ವಜನಿಕವಾಗಿ ಒಂದು ಗೊಂದಲ ಅಂತ ಬಂದಾಗ, ಸಾರ್ವಜನಿಕವಾಗಿ ಒಂದು ಸಂದೇಶ ಅಂತ ಬಂದಾಗ ಪಬ್ಲಿಕ್ಕಿಗೆ ಅದಕ್ಕೆ ನಾವು ಉತ್ತರ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ಕಾರಣದಿಂದಾಗಿ ನೋಡೋದಾದರೆ ಮೊಟ್ಟ ಮೊದಲನೇದಾಗಿ ಒಂದು ಹಂತದಲ್ಲಿ ನೋಡ್ತಕ್ಕಂಥದ್ದಾದರೆ ಭಾರತದಲ್ಲಿ, ನಮ್ಮ ಇಂಡಿಯಾದಲ್ಲಿ ಈ ಗ್ರಹಣದ ಗೋಚಾರ ಇಲ್ಲ. ಗೋಚಾರವಿಲ್ಲದೇ ಇರೋದರಿಂದ, ಆ ಗೋಚಾರದ ಇಲ್ಲದೇ ಇರೋ ಕಾರಣದಿಂದ ಗ್ರಹಣದ ಆಚರಣೆಯೂ ಇಲ್ಲ. ಇದು ನಮ್ಮ ಭಾರತೀಯರಿಗೆ. ಆದರೆ ಗೋಚಾರವಿಲ್ಲದೇ ಇದ್ದರೂ ನಾವ್ಯಾಕೆ ಅದಕ್ಕೆ ಉತ್ತರ ಕೊಡಬೇಕು ಅಂದರೆ, ಅದಕ್ಕೆ ಹೇಳ್ತಾರೆ ಇಡೀ ವಿಶ್ವವೇ ಯಾವುದೇ ಒಂದು ಡಿವೋಷನಲ್ ಪ್ರಕ್ರಿಯೆ, ಧಾರ್ಮಿಕ ಪ್ರಕ್ರಿಯೆ ನಡೆದಾಗ ಇಡೀ ವಿಶ್ವ ನೋಡ್ತಕ್ಕಂತಹದ್ದು ಭಾರತ ಕಡೆಗೆ. ಭಾರತ ಇದರ ಬಗ್ಗೆ ಒಪಿನಿಯನ್ ಏನು ಕೊಡ್ತಾ ಇದೆ, ಭಾರತದ ಅಭಿಪ್ರಾಯ ಏನಿದೆ ಅಂತಕ್ಕಂತಹ ಒಂದು ವಿಶೇಷವಾದಂತಹ ಸಂದರ್ಭವನ್ನು ಇಡೀ ವಿಶ್ವವೇ ಕಾಯ್ತಾ ಇರ್ತದೆ. ಆ ಕಾರಣದಿಂದಾಗಿ ಎಲ್ಲ ಸಾರ್ವಜನಿಕರಿಗೆ, ಪಬ್ಲಿಕ್ಕಿಗೆ ಬಂದಿರತಕ್ಕಂತಹ ಒಂದು ಸಂದೇಹವನ್ನು ಪಬ್ಲಿಕ್ ಟಿ ವಿ ಮುಖಾಂತರವಾಗಿ ಈ ಸಂದರ್ಭದಲ್ಲಿ ಆ ಗೊಂದಲ ನಿವಾರಣೆ ಮಾಡತಕ್ಕಂತಹ ಒಂದು ವಿಶೇಷ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ ಎಲ್ರಿಗೂ, ಏನಂತಂದರೆ ಭಾರತದಲ್ಲಿ ಗೋಚರಿಸೋದಿಲ್ಲ, ಆದರೂ ಕೂಡ ಯುಗಾದಿ ಹಿಂದಿನ ದಿವಸ ಬಂದಿದೆ ಗ್ರಹಣ, ಇದರ ಎಫೆಕ್ಟ್ ಹೇಗಿರ್ತದೆ ಅಂತ. ಒಂದು ಇಲ್ಲಿ ಔಚಿತ್ಯ ಅಂದರೆ, ಯಾವಾಗಲೂ ಕೂಡ ನಾವು ಇದರಲ್ಲಿ ಏನೇನು ಹೊಸ ಪ್ರಸಂಗ ಏನಲ್ಲ. ಯುಗಾದಿ ಹಿಂದಿನ ದಿವಸ ಗ್ರಹಣ ಬರೋದು ಅನ್ನೋದು, ಗ್ರಹಣಗಳು ಸಂಭವಿಸುವುದೇ ಹುಣ್ಣಿಮೆ ಮತ್ತು ಅಮಾವಾಸ್ಯೆ. ಅದರಲ್ಲೂ ಸೂರ್ಯಗ್ರಹಣ ಬಂದುಬಿಟ್ಟಿದೆ ಗುರುಗಳೇ. ಅಮಾವಾಸ್ಯೆ ದಿವಸ ಬರೋದು ಯಾವಾಗಲೂ ಸೂರ್ಯಗ್ರಹಣವೇ. ಚಂದ್ರಗ್ರಹಣ ಬರಬೇಕು ಅಂದರೆ ಅದು ಕೇವಲ ಹುಣ್ಣಿಮೆ ದಿನ ಮಾತ್ರ ಬರ್ತದೆ. ಸೂರ್ಯಗ್ರಹಣ ಬರಬೇಕು ಅಂದರೆ ಅದು ಕೇವಲ ಅಮಾವಾಸ್ಯೆ ದಿವಸ ಬರ್ತದೆ. ಒಟ್ಟು ಇಡೀ ವಿಶ್ವದಲ್ಲಿ ನೋಡ್ತಕ್ಕಂಥದ್ದಾದರೆ ಗ್ರಹಗಳನ್ನು ನಾವು ಪ್ರಸಿದ್ಧವಾಗಿ 7 ಮತ್ತು 9 ಅಂತ ಹೇಳ್ತೇವೆ. 7 ಅಂದರೆ ಸೂರ್ಯನಿಂದ ಆದಿಯಾಗಿ ಶನಿವರೆಗಿರ್ತಕ್ಕಂತಹ ಅತ್ಯಂತ ಪ್ರಾಚೀನ ಗ್ರಹಗಳು 7. ತದನಂತರದಲ್ಲಿ ಸೇರ್ಪಡೆಯಾಗಿರ್ತಕ್ಕಂತಹ ಗ್ರಹಗಳು ರಾಹು ಮತ್ತು ಕೇತು. ನಾವು ನೀವೆಲ್ಲ ಆಚರಣೆ ಮಾಡ್ತಕ್ಕಂಥದ್ದು ರಾಹು ಮತ್ತು ಕೇತು, ಸೂರ್ಯ ಮತ್ತು ಚಂದ್ರನಿಗೆ ಪೀಡಿಸ್ತಕ್ಕಂತಹ ಕಾಲವನ್ನು ವಿಶೇಷವಾಗಿ ಗ್ರಹಣ ಅಂತ ಕರಿತಾ ಇದ್ದೇವೆ. ನಾವು ಆಚರಣೆಯಲ್ಲಿ ರೂಢಿಯಲ್ಲಿ ಇಟ್ಕೊಂಡಿರತಕ್ಕಂಥದ್ದು. ಆದರೆ ಇದನ್ನು ಹೊರತುಪಡಿಸಿ ಪ್ರತಿ ಹುಣ್ಣಿಮೆಯಲ್ಲೂ ಕೂಡ ಮತ್ತು ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ವಿಶ್ವದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಗ್ರಹಣ ಅಂತಕ್ಕಂಥದ್ದು ಸಂಭವಿಸ್ತಾನೇ ಇರ್ತದೆ. ಪ್ರತಿ ಅಮಾವಾಸ್ಯೆ, ಪ್ರತಿ ಹುಣ್ಣಿಮೆ ಗ್ರಹಣ ಅಂತಕ್ಕಂಥದ್ದು ಇದ್ದೇ ಇರ್ತದೆ. ಇದನ್ನು ನಾವು ನಮ್ಮಲ್ಲಿ ತಲೆತಲಾಂತರಗಳಿಂದ ಈ ವಿಚಾರವನ್ನು ಪಾಲಿಸಿಕೊಂಡು ಬರ್ತಾ ಇದ್ವಿ. ಪಾಲಿಸೋದ್ರಲ್ಲಿ ಕಳ್ಕೊಳ್ಳೋದಾದರೂ ಏನು, ಏನಾದರೂ ಆ ಸಂದರ್ಭದಲ್ಲಿ ನಡೆದುಬಿಟ್ರೆ ಹೆಂಗೆ ಅನಿಸುತ್ತೆ ಗೊತ್ತಾ? ನಾವು ಪಾಲನೆ ಮಾಡಲಿಲ್ಲ, ಅದಕ್ಕೆ ಹೆಂಗಾಯಿತು ಅನಿಸ್ಕೊಳ್ಳೋದಕ್ಕಿಂತಲೂ ಪಾಲನೆ ಮಾಡಿದ್ನಪ್ಪ ಅಂತ ಹೇಳಿ ಅಂದ್ಕೊಳ್ಳೋದು ಬೆಟ್ರ್ ಅಲ್ವಾ?